ಒಂದೇ ಮಾತರಂ ಸುತ್ತ ನಡೀತಾ ಇರುವಂತಹ ಚರ್ಚೆ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಕೇಂದ್ರ ಸರ್ಕಾರ ತಂದ ಕಾನೂನಿನ ವಿರುದ್ಧ ಕಾಂಗ್ರೆಸ್ ನಿರ್ಣಯವೊಂದನ್ನು ತೆಗೆದುಕೊಂಡಿದೆ. ಒಂದೇ ಮಾತರಂನ ಚರಣಗಳ ನಡುವಿನ ಚರ್ಚೆಯ ಬಿಸಿ ತಾರಕಕ್ಕೇರಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸ್ವತಂತ್ರ ದಿನಾಚರಣೆ ದಿನ ಶುರುವಾದ ಒಂದೇ ಮಾತರಂ ಕದನ ಸದ್ಯ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಸೋನಿಯಾ ಗಾಂಧಿ ಅವರಿಂದ ರಾಷ್ಟ್ರೀಯ ಗೀತೆಗೆ ಅಪಮಾನ ಎಂದು ದಾಳ ಉರುಳಿಸಿದ್ದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೃಢ ನಿರ್ಣಯವೊಂದನ್ನ ಕೈಗೊಂಡಿದೆ. ಏನಾದ್ರೂ ಆಗ್ಲಿ ಒಂದೇ ಮಾತರಂನಲ್ಲಿ ನಾವು ಹಾಡೋದೇ 2 ಪ್ಯಾರಾ ಅಂತ ಸಮರ ಸಾರಿದೆ. ಒಂದೇ ಮಾತರಂನ 2 ಚರಣ ಹಾಡಲು ಕಾಂಗ್ರೆಸ್ ನಿರ್ಣಯ. 1937ರ ಸಿಡಬ್ಲ್ಯೂಸಿ ನಿರ್ಧಾರ ಮುಂದಿಟ್ಟು ಕೇಂದ್ರ ಸರ್ಕಾರಕ್ಕೆ ಸೆಡ್ಡು. ವಿಷಯ ಅಂದ್ರೆ ದೆಹಲಿಯಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಒಂದೇ ಮಾತರಂ ಗೀತೆಯ ಕೇವಲ 2 ಚರಣ ಹಾಡುವ ನಿರ್ಣಯ ಕೈಗೊಳ್ತು. ಈ ದೃಢ ನಿರ್ಧಾರಕ್ಕೆ ಕಾಂಗ್ರೆಸ್ ಬಳಸಿದ್ದು 1937ರ ಅಸ್ತ್ರ. ಹೌದು, ಒಂದೇ ಮಾತರಂ ಗೀತೆಗೆ 1930ರ ದಶಕದಲ್ಲಿ ಮುಸ್ಲಿಂ ಲೀಗ್ ವಿರೋಧ ವ್ಯಕ್ತಪಡಿಸಿತ್ತು. ಗೀತೆಯ ಮೊದಲ 2 ಚರಣ ದೇಶದ ಪ್ರಕೃತಿ, ನದಿ, ಮಾತೃಭೂಮಿಯನ್ನ ವರ್ಣಿಸಿದ್ರೆ ಉಳಿದ ಚರಣಗಳು ದೇಶವನ್ನ ಹಿಂದೂ ದೇವತೆಗಳಿಗೆ ಹೋಲಿಸಲಾಗಿದೆ. ಇದು ಒಂದು ಧಾರ್ಮಿಕ ಭಾವನೆಗಷ್ಟೇ ಸೀಮಿತ ಎನ್ನುವ ವಾದ ಇಟ್ಟಿತ್ತು. ಈ ಕುರಿತಾಗಿ ಸ್ವಾತಂತ್ರ್ಯ ಪೂರ್ವದ ನಾಯಕರು 2 ಚರಣ ಹಾಡಲಷ್ಟೇ ನಿರ್ಣಯ ಕೈಗೊಂಡಿದ್ರು. ಇದೇ ವಾದ ಮುಂದಿಟ್ಟಿರುವ ಕಾಂಗ್ರೆಸ್ ನಮ್ಮ ಪೂರ್ವಜರ ನಿರ್ಧಾರಕ್ಕೆ ನಾವು ಬದ್ಧ ಎನ್ನುವ ಗಟ್ಟಿ ನಿಲುವು ತಳೆದಿದೆ. 1937 का रेसोल्यूशन महात्मा गांधी जी, पंडित जवाहरलाल नेहरू जी, रविंद्रनाथ टैगोर जी, सुभाष चंद्र बोस जी, this type of Sardar Patel ji, this type of topmost leadership of that point of time decided that whatever the decision they took, we will abide that decisions. We are very, very clear on that. ಕಾಂಗ್ರೆಸ್ನ ಈ ನಿರ್ಣಯದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯಿಸಿದ್ದು, 1937ರಲ್ಲಿ ಕಾಂಗ್ರೆಸ್ ತುಷ್ಟೀಕರಣದ ಕಾರಣಕ್ಕೆ 2 ಚರಣ ಆಯ್ಕೆ ಮಾಡಿಕೊಳ್ತು. ಅದರ ಪರಿಣಾಮವೇ ದೇಶ ವಿಭಜನೆ ಅಂತ ಆರೋಪ ಮಾಡಿದ್ರು. मैं इस समय पर पूरे देश को याद कराना चाहता हूं कि 1937 में कांग्रेस पार्टी ने मुस्लिम अपीसमेंट के लिए वंदे मातरम के 2 टुकड़े कर देश के विभाजन की नींव डाली थी. ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ಈ ನಡೆಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮಸ್ಯೆಗಳ ವಿಷಯಾಂತರಕ್ಕೆ ಬಿಜೆಪಿ ಯತ್ನಿಸಿದೆ ಅಂತ ವಾಗ್ದಾಳಿ ನಡೆಸಿದ್ರು. They want to divert the issue of paper leak, chanda chori and Chinese incursion on Arunachal. These are the issue of the country nowadays. They want to divert it. ಇನ್ನು ರಾಜ್ಯ ರಾಜಕಾರಣದಲ್ಲಿಯೂ ಒಂದೇ ಮಾತರಂ ಕಿಚ್ಚು ಹೊತ್ತಿದೆ. ಸಿಡಬ್ಲ್ಯೂಸಿ ನಿರ್ಣಯವನ್ನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಜೊತೆಗೆ ಒಂದೇ ಮಾತರಂನಲ್ಲಿ ದೇಶದ್ರೋಹಿಗಳು ಮಾತ್ರ ರಾಜಕೀಯ ಮಾಡಲು ಸಾಧ್ಯ, ಅವರು ಬೇಕಿದ್ರೆ ಆರ್ಎಸ್ಎಸ್ ಶಾಖೆಯಲ್ಲಿ ರಾಷ್ಟ್ರಗಾನ ಹಾಡಲಿ ಅಂತ ಹೇಳಿದ್ರು. ಒಂದೇ ಮಾತರಂ ಗೀತೆಯನ್ನು ರಚಿಸಿದಾಗ ಕೇವಲ 2 ಪಂಕ್ತಿ ಇದ್ದಿದ್ದು. ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅಂದರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತರಂ ವಿಚಾರದಲ್ಲಿ ರಾಜಕೀಯ ಮಾಡಬಹುದು. ನಾವು ಆಡ್ತಕ್ಕಂಥದ್ದು 2 ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದರೂ ಹಾಕಲಿ, ಪಾಸಿಗಾದರೂ ಹಾಕಲಿ, ನಾವು ತಯಾರಿದ್ದೀವಿ. ಅಷ್ಟೊಂದು ದೇಶಭಕ್ತರಾಗಿದ್ದರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕ್ಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡೋಕ್ಕೆ ಹೇಳಿ. ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಹಾಡು ಹೇಳಿದ್ದಾಳೆ ಅಂತೇಳಿ ಅದನ್ನು ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ ಮಾಡಿದ್ರೆ ಒಪ್ಕೊಳ್ಳೋಕ್ಕಾಗತ್ತಾ? ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ನಾವು ಸಂಘದಲ್ಲಿ ರಾಷ್ಟ್ರಗೀತೆ ಹಾಡ್ತೇವೆ ಅಂತ ಹೇಳಿದ್ರು. ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ದೇಶದ ಜನ ಒಂದೇ ಮಾತರಂ ಅಂತ ಹೇಳಿಲ್ಲ ಅಂದ್ರೆ ನೀವು ಇಟಲಿಯವರ ಇಂಡಿಯಾದವರ ತೀರ್ಮಾನ ಮಾಡಿ. ನಾವು ದಿನ ರಾಷ್ಟ್ರಗೀತೆಯನ್ನ ದಿನ ಆಡ್ತೀರಿ, ಸಂಘದ ಫಂಕ್ಷನ್ ಅಲ್ಲೂ ರಾಷ್ಟ್ರಗೀತೆ ಆಡ್ತೀರಿ, ಒಂದೇ ಮಾತರಮೂ ಆಡ್ತೀರಿ. ನಾವು ಭಾರತೀಯರು, ನಾವು ಇಟಲಿದವರಲ್ಲ, ನಾವು ಇಟಲಿ ಅಲ್ಲ. ಒಂದೇ ಮಾತರಂ ಗೀತೆ ಸುತ್ತ ರಾಜಕೀಯ ನಡೀತಿದೆ. ಕಾಂಗ್ರೆಸ್ ಬಿಜೆಪಿ 2 ಪಕ್ಷದ ನಾಯಕರು ಪರಸ್ಪರ ಕಾದಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.